ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡು 78 ವರ್ಷಗಳಿಂದ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದೆ. ಆದರೆ ಪ್ರಜಾವಾಣಿಯ ಹಿಸ್ಟ್ರಿಯಲ್ಲಿ, ಡೆಕ್ಕನ್ ಹೆರಾಲ್ಡ್ನ ಹಿಸ್ಟ್ರಿಯಲ್ಲಿ ಇವತ್ತಿನ ದಿನ ಐತಿಹಾಸಿಕ ದಿನ ಅಂತ ಅಂದ್ಕೊಳ್ಬೋದು. ಯಾಕೆ ಅಂತಂದರೆ, ನಮಗೆ ಪ್ರೆಸ್ ಮೀಟಿಗೆ ಹೋಗಿ ಗೊತ್ತಿತ್ತು ಬಿಟ್ಟರೆ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಗೊತ್ತಿರಲಿಲ್ಲ. ನಾವೇ ಪ್ರೆಸ್ ಮೀಟ್ ಮಾಡಿದ್ದು ಇವತ್ತೇ ಮೊದಲು 78 ವರ್ಷದಲ್ಲಿ ನನಗೆ ಗೊತ್ತಿದ್ದಂಗೆ. ನಾವು ಪ್ರಶ್ನೆ ಕೇಳ್ತೀವಿ, ನೀವು ಪ್ರಶ್ನೆ ಕೇಳ್ಬೋದು ಇವತ್ತು. ಆ ಕಾರಣಕ್ಕಾಗಿ ಇವತ್ತಿನ ದಿನ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ನ ಇತಿಹಾಸದಲ್ಲಿ ಬಹಳ ಮಹತ್ವದ ದಿನ ಅಂತ ನಾನು ಅಂದ್ಕೊಳ್ತೇನೆ. ಈಗಾಗಲೇ ಸುಬ್ರಹ್ಮಣ್ಯ ಅವರು ಡೆಕ್ಕನ್ ಹೆರಾಲ್ಡ್ನಲ್ಲಿ ಹೇಗೆ ಎಜುಕೇಷನ್ಗೆ ಗಮನ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಪ್ರಜಾವಾಣಿ ಕೂಡ ಒಂದು ಪತ್ರಿಕೆಯ ಪ್ರೈಮರಿ ಡ್ಯೂಟಿ ಅಂತ ಏನು ಹೇಳ್ತೀವಿ ಅದು ಎಜುಕೇಷನ್. ಎಜುಕೇಷನ್ ಅಂತಂದರೆ ನೀವು ಪ್ರಾಥಮಿಕ ಶಾಲೆ, ಡಿಗ್ರಿ, ಪ್ರೌಢಶಾಲೆ ಅಥವಾ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಎಜುಕೇಟ್ ಮಾಡೋದೇ ಪತ್ರಿಕೆಯ ಕೆಲಸ. ಆ ಕೆಲಸವನ್ನು ಮಾಡ್ಕೊ ಬರ್ತಾನೆ ಪ್ರಜಾವಾಣಿ 78 ವರ್ಷದಿಂದ ಕೂಡ ಎಜುಕೇಷನ್ನಿಗೂ, ನಾವು ಸಾಮಾನ್ಯವಾಗಿ ಎಜುಕೇಷನ್ ಅಂತ ಏನು ಅಂದ್ಕೊಳ್ತೀವೋ ಅದಕ್ಕೂ ಕೂಡ ಅದು ಕೆಲಸ ಮಾಡ್ತಾ ಬರ್ತಾ ಇದೆ. ಪ್ರತಿ ದಿವಸ ಪ್ರಜಾವಾಣಿಯಲ್ಲಿ SSLC ಮತ್ತು PUC ಮಕ್ಕಳಿಗೆ ನೀವು ರಿಸಲ್ಟ್ ಹೆಂಗೆ ಚೆನ್ನಾಗಿ ಮಾಡಬೇಕು ಈ ಸಲ ಅಂಥೇಳಿ ಪ್ರತಿ ವರ್ಷ ಕೂಡ ಅದಕ್ಕೆ ಸಾಹಸವನ್ನು ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಕೊಡುಗೆ ಕೂಡ ಇರುತ್ತೆ. ನಾವು ಪ್ರತಿ ದಿವಸ SSLC ಮತ್ತು PUC ಮಕ್ಕಳಿಗೆ ಅವರು ಸ್ಕೂಲ್ ಶುರುವಾದ ದಿನದಿಂದಲೇ ನಾವು ಕೂಡ ಪ್ರತಿ ದಿವಸ ಅದರ ಮಾರ್ಗದರ್ಶನವನ್ನು, ದಿಕ್ಸೂಚಿಯನ್ನು ಪ್ರಕಟ ಮಾಡ್ತೀವಿ. ಪ್ರತಿ ಸೋಮವಾರ ಶಿಕ್ಷಣ ನಮ್ಮ ಒಂದು ವಿಶೇಷ ಪುಟ ಬರುತ್ತೆ. ಅದರೊಳಗೆ ಶಿಕ್ಷಣದ ಬಗ್ಗೆ ನಮಗೆ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರಬೇಕು ಅಂತೇಳಿ. ನನ್ನ ದೃಷ್ಟಿಯಲ್ಲಿ ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿದ್ದರೆ ಸಾಲದು, ಪೇರೆಂಟ್ಗಳಿಗೂ ಕೂಡ ಅದರೊಳಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಲ್ಲದೆ PV ಕ್ವಿಜ್ ಅಂತ ಒಂದು ನಡೆಸ್ತೇವೆ, ಅದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಆಮೇಲೆ SSLC PUC ಮಕ್ಕಳಿಗೆ ಕಾರ್ಯಾಗಾರಗಳನ್ನು ಮಾಡ್ತೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಾಗಾರಗಳನ್ನು ಮಾಡಿ ತಜ್ಞರನ್ನು ಕರೆಸಿ, ಎಕ್ಸ್ಪರ್ಟನ್ನು ಕರೆಸಿ ಅವರಿಗೆ ಎಕ್ಸಾಮ್ ಭಯ ಹೋಗೋದ್ರಿಂದ ಹಿಡಿದು ಟಿಪ್ಸ್ಗಳನ್ನು ಕೂಡ ಕೊಡ್ತೀವಿ. ಜೊತೆಗೆ ಪ್ರಜಾವಾಣಿಯ ಹೆಗ್ಗಳಿಕೆ ಏನು ಅಂತಂದರೆ, ಯಾವಾಗಾದರೂ UPSC ರಿಸಲ್ಟ್ ಬಂದರೆ, KPSC ರಿಸಲ್ಟ್ ಬಂದರೆ, ಟಾಪರ್ಸನ್ನು ಕೇಳಿದರೆ ಮೊದಲು ಕೊಡುವ ಉತ್ತರ ಪ್ರಜಾವಾಣಿ ಓದಿದ್ರಿಂದಾಗೇನೆ ನಾವು ಪಾಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಆಮೇಲೆ ಬಹುತೇಕ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನ ಏನು ಇನ್ಸ್ಟಿಟ್ಯೂಷನ್ಗಳಿದ್ದಾವೆ ಅಲ್ಲೆಲ್ಲ ಸಜೆಸ್ಟ್ ಮಾಡೋದು ಕೂಡ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಓದಿ ಅಂತ. Career choices, emerging sectors and higher education, including opportunities abroad. At the same time, we emphasize employability, offering practical advices on resume building, interview preparation, and adapting to a changing job market. Our bulletin board that appears every Tuesday in the education and career page connects students to internships, fellowships, and courses, while our opinion and explainer pieces help them engage with contemporary debates and think critically about the world around them. Our engagement begins even earlier through Deccan Herald in Education, popularly known as DHIE, where we connect with school students in a format that is vibrant and relatable. Here, we focus on shaping the individual. Columns like Mind Your Language strengthen communication skills, and Personality Development column helps build confidence, resilience, and leadership qualities. Through Wild World and Tech Set Go, we simplify AI and other emerging technologies, making students aware
and future ready. Just as importantly, DHIE gives students a platform to express themselves, helping them grow into confident and engaged individuals. At Deccan Herald, education is not just a segment for us. It's a commitment to go beyond news, to guide, to empower, and to help shape the future of society through its students. Members present here. First of all, I would like to say that we are proud and proud to be part of this Eduverse from past 15 years. It is an amazing experience for both of us, especially for all the universities who come across here to showcase their what is available for the students to choose. There is a lot of stress, anxiety among the student mindset after their results to choose which college, which course, which program, where, how, distance, all those things. I would like to say that these anxieties were there when we were students. From past 15 years, whatever the exam stress is there, along with that the stress is carrying another 1 month till they get 1 or 2 months till they get admit in various colleges and universities. I would like to say that this program, Eduverse, we are partnered from the beginning, has made both the first beneficiaries, both students as well as universities. Thank you for the opportunity, Eduverse as well as Ad6 forever. Thank you. Eduverse is more than just an exhibition, it's a gateway for future possibilities. By bringing together leading universities, innovative programs and industry voices, it enables students and parents to make informed and confident academic choices. For over 70 years, Deccan Herald and Prajavani have played a vital role in shaping young minds, keeping students informed, sharpening their critical thinking, and broadening their understanding of the world and many perspectives of it. Our commitment to education has always been the heart of what we do. Eduverse is a natural extension of that legacy. This reflects our continued effort to connect students with meaningful opportunities and the right guidance at the crucial stage of their journey. Over 4 days, over 50 universities from across the state will showcase their programs across technology, science, and the humanities. Students will have the opportunity to directly engage with representatives from universities, explore emerging fields, and gain insights into evolving career paths, including those in the digital and content spaces. There will also be coaching for KSET and NEET along with some mock tests. I invite students above the age of 17 along with parents, their friends to attend the expo. It presents a distinguished opportunity to explore institutions of repute, engage in meaningful dialogue, and gain clarity on the paths ahead. ಬಟ್ ಪರವಾಗಿಲ್ಲ ಟೀಕಾ ಟಿಪ್ಪಣಿಗಳು ನೀವು ಮಾಡ್ತಕ್ಕಂಥ ಉತ್ತರದಲ್ಲಿ ಕೆಲಸದಲ್ಲಿ ಉತ್ತರ ಕೊಡ್ತಾರೆ, ಅದನ್ನು ನಾನು ನಂಬ್ಕೊಂಡು ಬಂದಿರೋದು. ಅದಕ್ಕೆ ಜಾಸ್ತಿ ಆದರೆ ನೀವು ಟೀಕಾ ಟಿಪ್ಪಣಿ ಮಾಡಿದಾಗ ಸ್ವಲ್ಪ ಕಷ್ಟ, ಅದಕ್ಕೆ ನೀವು ಬರೆಯೋಂಗಿಲ್ಲ ಅಂತ ಹೇಳಿ ಆ ಕಂಡೀಷನ್ ಫಸ್ಟೇ ಹೇಳ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಇಲಾಖೆದು ಮಾತಾಡಿ ಇಲ್ಲಿಗೆ ಬರ್ತೀವಿ. ಯಾಕಂದರೆ ನಮ್ಮ ಇಲಾಖೆಯಲ್ಲಿ ಪಾಸ್ ಆದ್ರೇ ಮಕ್ಕಳು ನಿಮ್ಗಿಲ್ಲಿ ಚಾನ್ಸು ರೇವಾ ಅವರಿಗೆ, ಇಲ್ಲಾಂದರೆ ಆಗೋದಿಲ್ಲ. ನಾವು ಚೆನ್ನಾಗಿ ಪಾಸಾಗಿ ಚೆನ್ನಾಗಿ ಎಜುಕೇಷನ್ ಕಳಿಸ್ಬೇಕು. ಆದರೆ ನಾನು ಶಿಕ್ಷಣ ಸಚಿವನಾದ ಮೇಲೆ ಕಾಪಿ ಹೊಡೆದು ಪಾಸಾಗಿ ಬಂದು ನಿಮ್ಮ ಹತ್ರ ಬಂದು ಸಿಗಾಕೊಂಡ್ಬಿಡೋರು. ಸ್ಯಾನಿಟಿ ಆಫ್ ಎಕ್ಸಾಮ್ನ ನಾವು ಕಾಪಾಡಲಿಲ್ಲ ಅಂದರೆ ತಪ್ಪಾಗ್ತದೆ. ಯಾರ್ಯಾರು ಇನ್ಸ್ಟಿಟ್ಯೂಷನಲ್ಲಿದ್ದಾರೆ ಅವರೆಲ್ಲರೂ ಕೂಡ ಸಾಕಷ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಯು ಆಲ್ ಹ್ಯಾವ್ ಕನ್ವರ್ಟೆಡ್ ಟು ದಿಸ್ ಕೈಂಡ್ ಆಫ್ ಕೋಚಿಂಗ್ ಕ್ಲಾಸಸ್ ಇರ್ಬೋದು. ಮತ್ತು ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಸಿಚುವೇಶನ್ ಏನು ಬರುತ್ತೆ ಈ ಸಂದರ್ಭ, ನೀವೇನು ಒಂದು ಕಾರ್ಯಕ್ರಮವನ್ನು ಭವಿಷ್ಯದಲ್ಲಿ ಅವರು ಇಡ್ತಕ್ಕಂಥ ಹೆಜ್ಜೆ ಭಾಳ ಮುಖ್ಯ ಆಯಿತು. ಯಾಕೆಂದರೆ ಹೆಜ್ಜೆ ಇಟ್ಟ ಮೇಲೆ ಮತ್ತೆ ವಾಪಸ್ ಬರಬೇಕಂದ್ರೆ ಮತ್ತೆ 2 ವರ್ಷ ಆರ್ಥಿಕವಾಗಿ ಹೊಡೆತ, ತಂದೆ ತಾಯಿಯವರಿಗೆ ಪೇಷನ್ಸ್ ಇರಲ್ಲ, ಅವ್ರಿಗಿರೋದಿಲ್ಲ. ಇವತ್ತು ಹೆಂಗೆ ಅಂದರೆ ಭಾಳ ಫಾಸ್ಟು. ನೀವು ನಮ್ಮ ರವೀಂದ್ರ ಭಟ್ರು ಹೇಳಬೇಕಾದ್ರೆ ಹೇಳ್ತಾ ಇದ್ರಿ, ನೀವು ಬರೀ ಒಬ್ಬರು ಇಬ್ಬರು ಇಡೀ ರಾಜ್ಯದಲ್ಲಿ ತೊಗೊಳ್ತಾರೆ 625ಗೆ, ಈಗ ಒಂದು 400-500 ಜನರೆಲ್ಲ ತಗೋತಾರೆ. ಅಂದರೆ ಕಾಂಪಿಟೇಷನ್ ಹ್ಯಾಸ್ ಬಿಕಮ್ ಲೈಕ್ ದಟ್.
ಬಟ್ ಕ್ಯಾಲ್ಕುಲೇಷನ್ ನನಗೆ ತಪ್ಪು ನನಗೆ ಅನಿಸ್ಲಿಲ್ಲ. ಏನು 4 ಕಾಲು ಅದಕ್ಕೆ 3 ಕಾಲಿಗೆ ನಾವು ಮಾರ್ಕ್ಸ್ ಕೊಡ್ತೀವಿ ಅಂತ ಏನಿಲ್ಲ. ನಮ್ದ್ರಲ್ಲಿ ಅದೇ ಸಿಸ್ಟಮ್ ಇದೆ. ಮೋಸ್ಟ್ಲಿ ಇಲ್ಲೇನಾದ್ರು ಇದೆಯನ್ನೋ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ. ಈ ಥರ ಕೋಚಿಂಗ್ ಎಲ್ಲ ನಮಗಿರಲಿಲ್ಲ. ನಾವು ಈ ಥರ ಕೋಚಿಂಗ್ ಇದ್ದಿದ್ರೆ ನಾವು ಎಷ್ಟೆಷ್ಟು ವರ್ಷ ಕೋಚಿಂಗ್ ತಗೋಬೇಕಾಗಿತ್ತು ನೆಕ್ಸ್ಟ್ ಡಿಸೈಡ್ ಮಾಡೋಕ್ಕೆ ಅದನ್ನು ಗೊತ್ತಿಲ್ಲ. ಆದರೆ ಒಂದು ನನ್ನ ಇಲಾಖೆಯಲ್ಲಿ ಏನಾಗ್ತದೆ, ಇಲ್ಲಿ 3 ಭಾಗ ಬರ್ತದೆ. ಒಂದು ಸರ್ಕಾರಿ ಶಾಲೆ, ಒಂದು ಅನುದಾನಿತ ಶಾಲೆ, ಮತ್ತು ಕೆಲವು ತಾವೆಲ್ಲರೂ ಕೂಡ ಪ್ರೈವೇಟ್ ಶಾಲೆಗಳಲ್ಲಿ ಅಂತ ಹೇಳಿ ಬರ್ತದೆ. ಆರ್ಥಿಕವಾಗಿ ಹೊರೆ ಬೀಳುತ್ತೆ. ಬಟ್ ನೀವೆಲ್ಲ ಪಾರ್ಟ್ ಆಫ್ ಎಜುಕೇಷನ್ ಸಿಸ್ಟಮ್, ಸೊ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಬಟ್ ನಿಮಗೆ ಒಂದು ಪ್ಯಾರಾಮೀಟರ್ಸ್ ಹಾಕೋತೀರ. 80%, 90% ಅಡ್ಮಿಷನ್ ಕ್ಲೋಸಸ್ ಬಿಫೋರ್ ದಟ್ ಅಂತ. ಅದು ಅನುದಾನಿತ ಶಾಲೆಯಲ್ಲೂ ಕೆಲವು ಸತಿ ಅಷ್ಟೊಂದಿಲ್ಲ, ಕೆಲವು ಸತಿ ಕೆಲವು ಕಡೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಹಂಗಲ್ಲ. ನಾವೆಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕಾಗ್ತದೆ. ಅಲ್ಲಿ ಪಾಸ್ ಆಗಿರೋರು, ಫೇಲ್ ಆಗಿರೋರು, ಬಡವ್ರ ಮಕ್ಕಳು, ಅವರು ಇವರು ಆರ್ಥಿಕವಾಗಿ ಕೆಲವು ಸತಿ ನನ್ನ ಇಲಾಖೆಯಲ್ಲಿ ನಾನು ನೋಡಿದ್ದೀನಿ. ಯಾಕೆಂದರೆ ಇದನ್ನು ಮಾತಾಡಬೇಕು ಅನಿಸಿದರೆ ನಿಮ್ಮ ಟೈಮಲ್ಲಿ ಯಾವಾಗಾದರೂ ನಿಮಗೆಲ್ಲ ದೇವ್ರ ಶಕ್ತಿ ಕೊಟ್ಟಾಗ ಎಲ್ಲ ಆರ್ಥಿಕವಾಗಿಯೇ ತಗೊಳ್ಳೋದು ಬೇಡ. ಈಗ ಟೆಕ್ನಿಕಲ್ ಡೌನ್ ಮಾಡ್ತಾ ಇರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಲೆ. ಐ ಥಿಂಕ್ ಈವನ್ ಯು ಆಲ್ ಶುಡ್ ಡೂ ಇಟ್. ಬಿಕಾಸ್ ಎಷ್ಟು ಕಾಲೇಜ್ಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಆಗಿದೆ ಅಂತ ಹೇಳಿದರೆ, ನೀವು ಮಾಡಬಾರ್ದು ಅದನ್ನ ನಾನು ಚರ್ಚೆ ಮಾಡೋದು. ನಿಮ್ಮ ಈ ಸಹಕಾರಕ್ಕೆ ಭವಿಷ್ಯ ರೂಪಿಸ್ತಕ್ಕಂಥ ಹೆಜ್ಜೆ ಇದೆಯಲ್ಲ ಬಹಳ ಮುಖ್ಯ. ಬಟ್ ಕೆಲವರಿಗೂ ಕೂಡ ಅವಕಾಶಗಳನ್ನು ಕೊಡಿ. ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಾವು ಕೂಡ ಒಂದು 20% ನಿಮಗೆ ಟಾಪರ್ಸಿಗೆ ನಾವು ಸಹಕಾರ ಮಾಡ್ತೀವಿ ಅಂದರೆ ನನ್ನ ಇಲಾಖೆಗೂ ಸ್ವಲ್ಪ ಗೌರವ ಬರುತ್ತೆ. ಐ ಹ್ಯಾವ್ ಟು ಪ್ರಮೋಟ್ ಮೈ ಸ್ಟೂಡೆಂಟ್ಸ್ ಆಲ್ಸೋ. ಈಗ ನಾನು ಬಂದಿರೋದು ನೀವೆಲ್ಲರೂ ಕೂಡ ಮಾತಾಡಿದರೆ ಎಲ್ಲೋ ಆಯ್ತಪ್ಪ ಪರವಾಗಿಲ್ಲ ಅಂಥೇಳಿ. ಯಾಕೆಂದರೆ ನಾವು ಫೇಲ್ ಆಗೋದು ಮಕ್ಕಳನ್ನ ಹಳ್ಳಿ ಕಡೆಗೆ ಏನಾಗ್ತದೆ, 3 ದಿವಸ ತಂದೆ ತಾಯಿಯವ್ರು ನೋಡ್ಕೊಳ್ಬೇಕು. ಐ ಆಮ್ ಸಾರಿ, ಐ ಆಮ್ ಯೂಸಿಂಗ್ ದಿಸ್ ಸಿಚುವೇಶನ್, ಬಟ್ ಇಲ್ಲಿಂದನೇ ಬರೋದು. ಈಗ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಿ ಶಾಲೆಯಲ್ಲಿ ಓದಿ ಚೀಫ್ ಮಿನಿಸ್ಟರ್ ಆಗಿದ್ದು, ಅವರು ಪ್ರೈವೇಟ್ ಶಾಲೆಯಲ್ಲ. ನಮ್ಮ ತಂದೆ ಬಂಗಾರಪ್ಪ ಅವರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಚೀಫ್ ಮಿನಿಸ್ಟರ್ ಆದವರು. ಅದಕ್ಕೆ ನಾನು ಈ ವಿಚಾರಗಳನ್ನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದನ್ನು ಹೇಳಬೇಕಾಗುತ್ತೆ. ಸೊ ನಾವು ಮಕ್ಕಳನ್ನು ನೋಡಿ, ನೀವು 3 ದಿವಸ ತಂದೆ ತಾಯಿಯವ್ರು ನೋಡ್ಕೋಬೇಕು, 3 ದಿವಸ ಶಾಲೆಗೆ ಹೋಗ್ಬೇಕು, 3 ದಿವಸ ಹೊಲದಲ್ಲಿ ಕೆಲಸ ಮಾಡಬೇಕು, 3 ದಿವಸ ಇಲ್ಲಿ ಓದಬೇಕು. ಅದಕ್ಕೆ ನಮ್ಮ ತಂದೆಯವ್ರು ನೆನಪಿದೆ ನನಗೆ. ಮೋಸ್ಟ್ಲಿ ರವೀಂದ್ರ ಭಟ್ರೆಲ್ಲ ಬರೆದಿರ್ತೀರಿ ನೀವು ಆ ಸಂದರ್ಭದಲ್ಲಿ. ಏನಂತ ಹೇಳಿದರೆ, ಯಾರ್ಯಾರು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅವರಿಗೆಲ್ಲ ₹1 ಸ್ಟೈಫಂಡ್ ಕೊಡೋರು. 90, 91, 92ರಲ್ಲಿ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿರ್ಬೇಕಾದ್ರೆ. ಆದರೆ ಇವತ್ತು ಆರ್ಥಿಕವಾಗಿ ಜನರಿಗೂ ಕೂಡ ಶಕ್ತಿ ಬಂದಿದೆ. ಮಕ್ಕಳ ಭವಿಷ್ಯಕ್ಕೆ ಸಾಲ ಮಾಡ್ತಕ್ಕಂಥದ್ದು, ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥದ್ದು ಹೆಂಗಾರು ಮಾಡಿ. ಮಕ್ಕಳು ಹುಟ್ಟೋ ಟೈಮಲ್ಲಿ ಹೇಳಿರ್ತಾರೆ, ಇಲ್ಲ ನನ್ನ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಹುಟ್ಟಿದ ತಕ್ಷಣ, ಇಲ್ಲ ಹುಟ್ಟೋಕ್ಕಿಂತ ಮುಂಚೆನೇ ಗಂಡ ಹೆಂಡತಿ ಆ ವಿಚಾರಗಳನ್ನು ಮಾಡಿರ್ತಾರೆ. ಇಲ್ಲ ನಮ್ಮ ಮಗನ ಎಜುಕೇಷನ್, ತಂದೆ ತಾಯಿಯವರು ಆದ ತಕ್ಷಣ ಅವರ ಜವಾಬ್ದಾರಿ ಏನಂದರೆ, ಮಕ್ಕಳು ಅವ್ರಿಗೆ ಹುಟ್ಟಿದ ತಕ್ಷಣ ಅವ್ರ ಪ್ಲಾನೇ ಚೇಂಜ್ ಆಗಿಬಿಡುತ್ತೆ. ತಮ್ಮ ಭವಿಷ್ಯನ ಬಿಟ್ಟು ಮಕ್ಕಳ ಭವಿಷ್ಯಕ್ಕೆ ಅವ್ರು ದುಡಿಬೇಕಾಗುತ್ತೆ. ಮೋಸ್ಟ್ ಆಫ್ ದುಡ್ಡಿರೋರು ಕೂಡ ಅವ್ರು ಮತ್ತೆ ದುಡ್ಡು ಎಷ್ಟು ಮಾಡಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಅಂತಲೇ ಬರ್ತದೆ ಹೊರತು ಅವ್ರ ಸ್ವಂತಕ್ಕಾಗೋದಿಲ್ಲ ಮೋಸ್ಟ್ಲಿ, ನನ್ಗೆ ಗೊತ್ತಿರೋ ಪ್ರಕಾರ.